ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡ್ಮೇಡ್ ರಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ರಿಂಗ್ ಮಾಡೋದಕ್ಕೆ 50 ಸೆಂಟಿಮೀಟರ್ ಮೆಟಲ್ ವಯರ್ನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಪರ್ಪಲ್ ಬೀಡನ್ನ ತೊಗೊಂಡಿದ್ದೀನಿ. ಒಂದು ಸ್ಟಿಕ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ವಯರ್ನ ತಗೊಂಡು ಪರ್ಪಲ್ ಬೀಡನ್ನ ವಯರಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಕ್ನ ತಗೊಂಡು ವಯರ್ನ 2 ರೌಂಡ್ಸ್ ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜಾಗಿ 2 ರೋಲ್ಸ್ ಸುತ್ತುತ್ತಾ ಇದ್ದೀನಿ. ಟೂ ರೌಂಡ್ ಸುತ್ತಿ ಆದಮೇಲೆ ಆ ವಯರ್ನ ಬೀಡ್ ಸುತ್ತ ರೋಲ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡ್ ವಯರ್ನು ಕೂಡ ಬೀಡ್ ಸುತ್ತ ಸುತ್ತಕೊಳ್ತಾ ಇದ್ದೀನಿ. ಟೂ ರೌಂಡ್ಸ್ ಬೀಡ್ ಸುತ್ತ ಸುತ್ತಕೊಳ್ತಾ ಇದ್ದೀನಿ. ನೆಕ್ಸ್ಟು ಆ ಸ್ಟಿಕ್ಕಿಂದ ರಿಮೂವ್ ಮಾಡಿ ಎಕ್ಸ್ಟ್ರಾ ಇರೋ ವಯರ್ನ ರಿಂಗಿಗೆ ಸುತ್ತಕೊಳ್ಬೇಕು. ರಿಂಗಿಗೆ 2-3 ರೌಂಡ್ಸ್ ರೋಲ್ ಮಾಡ್ತಾ ಇದ್ದೀನಿ. ನೀಟಾಗಿ ರಿಂಗಿಗೆ 2-3 ರೌಂಡ್ಸ್ ರೋಲ್ ಮಾಡಿಕೊಳ್ಬೇಕು. ಈಗ 2-3 ರೌಂಡ್ಸ್ ರೌಂಡ್ ಮಾಡಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ರೀತಿ ರಿಂಗಿಗೆ ಎಕ್ಸ್ಟ್ರಾ ಇರೋ ವಯರ್ನ 2-3 ರೌಂಡ್ಸ್ ರೋಲ್ ಮಾಡಿಕೊಳ್ಬೇಕು. ಈಗ 2-3 ರೌಂಡ್ಸ್ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರೋ ವಯರ್ನ ಪ್ಲೇಯರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಯರಿಂದ ಕಟ್ ಮಾಡಿ ವಯರ್ನ ನೀಟಾಗಿ ಸೆಟ್ ಮಾಡ್ತಿದ್ದೀನಿ. ಬೋತ್ ಸೈಡ್ ಕೂಡ ಎಕ್ಸ್ಟ್ರಾ ಇರೋ ವಯರ್ನ ಕಟ್ ಮಾಡಿ ಸೆಟ್ ಮಾಡ್ಕೊಳ್ತಿದ್ದೀನಿ. ಈಗ ರಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ನೋಡಿದ್ರಲ್ವಾ ಹೇಗೆ ಮನೆಯಲ್ಲಿ ಈಸಿಯಾಗಿ ವಯರ್ನ ಯೂಸ್ ಮಾಡಿ ರಿಂಗ್ ಮಾಡೋದು ಅಂತ. ನೀವು ಕೂಡ ಇದೇ ರೀತಿ ಮನೆಯಲ್ಲೇ ರಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.